ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು 7 ಮಿನಿಟ್ಸ್ ಕ್ಲಾಸಸ್. ಸೊ ಈ ಚಾನಲಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡು ಏನೇನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರುತ್ತೋ ಅದಕ್ಕೆಲ್ಲ ಹೆಲ್ಪ್ ಆಗೋ ಥರ ವಿಡಿಯೋಸ್ ಮಾಡ್ತಾಯಿದ್ದೀನಿ. ಎಸ್ಪೆಷಲಿ ಈಗ ಕರ್ನಾಟಕ ಸ್ಟೇಟಲ್ಲಿ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್ಗೋಸ್ಕರ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಇದೇ ಸೇಮ್ ವೀಡಿಯೋಸು ನಿಮಗೆ KCET ನೆಟ್ಟಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ಆಪ್ರೇಟಿಂಗ್ ಸಿಸ್ಟಮ್ ಸೀರೀಸಲ್ಲಿ ನಾನು ಲಾಸ್ಟ್ ಟೈಮ್ ಆಪ್ರೇಟಿಂಗ್ ಸಿಸ್ಟಮ್ದು ಮೀನಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ನೀವು ನೋಡಿರಲಿಲ್ಲ ಅಂದರೆ ಒಂದ್ಸಲ ಹೋಗಿ ಆ ವಿಡಿಯೋನ ನೋಡಿ, ಆಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ದಟ್ ವಿಲ್ ಮೇಕ್ ಯು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ಅದಕ್ಕಿಂತ ಮೊದಲು ಒಂದು ವೇಳೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದವರಿದ್ದರೆ ಅದನ್ನು ಶೇರ್ ಮಾಡಿ. ಸೊ ಈ ನಿಮ್ಮ ಸಬ್ಸ್ಕ್ರೈಬ್, ಲೈಕ್, ಶೇರ್ ನಮಗೆ ಕ್ವಾಲಿಟಿ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ಕೊಡೋದಕ್ಕೆ ತುಂಬ ಮೋಟಿವೇಶನ್ ಕೊಡುತ್ತೆ. ಎನಿಯೋ ವಿದೌಟ್ ಫರ್ದರ್ ಡು, ಸೊ ಲೆಟ್ ಸ್ಟಾರ್ಟ್ ದ ಕಾನ್ಸೆಪ್ಟ್. ಸೊ ಆಪ್ರೇಟಿಂಗ್ ಸಿಸ್ಟಮ್ ಟೈಪ್ಸಲ್ಲಿ ತುಂಬ ಟೈಪ್ಸ್ ಇದೆ. ನಾನು ಕೆಲವನ್ನ ಸ್ಕ್ರೀನ್ ಮೇಲೆ ಆಲ್ರೆಡಿ ಹಾಕಿದ್ದೀನಿ. ಟೈಮ್ ಸೇವ್ ಮಾಡೋದಕ್ಕೋಸ್ಕರ ಆಲ್ರೆಡಿ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಓಕೆ, ಸೊ ನಾನು ಇವತ್ತು ಔಟ್ ಆಫ್ ಆಲ್ ದೀಸ್ ಆಪ್ರೇಟಿಂಗ್ ಸಿಸ್ಟಮ್ ಮೇನ್ ಕಾನ್ಸೆಪ್ಟ್ ನಾನು ಸ್ಟಡಿ ಮಾಡಬೇಕಾಗಿರೋದು ಅಥವಾ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾಗಿರೋದು ಬ್ಯಾಚ್ ಆಪ್ರೇಟಿಂಗ್ ಸಿಸ್ಟಮ್. ನಿಮ್ಮ ಸಿಲೆಬಸ್ಸಲ್ಲಿ ಕೆಲವು ಸಲ ಹಿಸ್ಟರಿ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಹಿಸ್ಟ್ರಿ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಬೇರೆ ಏನೂ ಅಲ್ಲ, ಈ ಎಲ್ಲ ಹಳೆ ಆಪ್ರೇಟಿಂಗ್ ಸಿಸ್ಟಮಿಂದ ಇಲ್ಲಿವರೆಗೂ ಏನೇನು ಆಪ್ರೇಟಿಂಗ್ ಸಿಸ್ಟಮ್ ಇದೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದೇ ಆಗಿರುತ್ತೆ. ಓಕೆ, ಸೊ ಇದರಲ್ಲಿ ನೀವು ಒಂದು ಸಲ ಲಿಸ್ಟನ್ನ ಗ್ಲಾನ್ಸ್ ಮಾಡ್ತಾ ಹೋಗೋಣ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ಆಸ್ ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್. ಲೈಕ್ ಬ್ಯಾಚ್ ಆಪ್ರೇಟಿಂಗ್ ಸಿಸ್ಟಮ್ ಇಸ್ ದೇರ್, ಮಲ್ಟಿ ಪ್ರೋಗ್ರಾಮಿಂಗ್ ಟೈಮ್ ಶೇರಿಂಗ್ ಆಪ್ರೇಟಿಂಗ್ ಸಿಸ್ಟಮ್ ಇಸ್ ದೇರ್, ಮಲ್ಟಿ ಟಾಸ್ಕಿಂಗ್, ಮಲ್ಟಿ ಯೂಸರ್, ಮಲ್ಟಿ ಪ್ರೊಸೆಸಿಂಗ್, multi-threading, real-time, distributed, network operating system, embedded, mobile operating system, and personal computer operating system. So the list is there. Don't worry much about this big list. So we will make a video which will surely help you in your competitive exams. ಓಕೆ, ಯಾವುದು ಅವಶ್ಯಕತೆ ತುಂಬ ಇದೆ ಅದನ್ನು ಮಾಡ್ತೀನಿ. ಸೊ ಯಾವುದು ಇಗ್ನೋರ್ ಮಾಡಬೇಕು ಅದನ್ನು ಕೂಡ ನಾನೇ ಹೇಳ್ತೇನೆ. ಸೊ ಈಗ ಈ ಬ್ಯಾಚ್ ಆಪ್ರೇಟಿಂಗ್ ಸಿಸ್ಟಮನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಶಾರ್ಟಲ್ಲಿ ಹೇಳಬೇಕಂದ್ರೆ ಬ್ಯಾಚ್ ಆಪ್ರೇಟಿಂಗ್ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗ್ತಿತ್ತು, ಯೂಸರ್ ಇಂಟ್ರಾಕ್ಷನ್ ಇರ್ತಿರಲಿಲ್ಲ. ಯೂಸರ್ ಏನು ಮಾಡಬೇಕಾಗ್ತಿತ್ತು ಅಂದರೆ ಈ ಆಪ್ರೇಟರ್ ಕಡೆ ಹೋಗಿ ತಮ್ಮ ಏನು ಡೇಟಾ ಇದೆ, ಓಕೆ, ಅದನ್ನು ಆಪ್ರೇಟರ್ಗೆ ಕೊಡಬೇಕಾಗ್ತಿತ್ತು. ತಮ್ಮ ಜಾಬ್ ಏನಿದೆ ಅಥವಾ ತಮ್ಮ ಪ್ರೋಗ್ರಾಮ್ ಏನಿದೆ ಅದನ್ನು ಆಪ್ರೇಟರ್ಗೆ ಹೋಗಿ ಕೊಡಬೇಕು. ಆಪ್ರೇಟರ್ ಏನು ಮಾಡ್ತಿದ್ರು, ಆಪ್ರೇಟಿಂಗ್ ಸಿಸ್ಟಮ್ಗೆ ಕೊಡ್ತಿದ್ರು, ಅದು CPU ಹೋಗ್ತಿತ್ತು, ಆಮೇಲೆ ಎಕ್ಸಿಕ್ಯೂಟ್ ಆಗ್ತಿತ್ತು. ದಿಸ್ ಈಸ್ ದ ಫಂಡಮೆಂಟಲ್ ಸ್ಟೋರಿ ಆಫ್ ದ ಬ್ಯಾಚ್ ಆಪ್ರೇಟಿಂಗ್ ಸಿಸ್ಟಮ್. ಇನ್ನು ಡೀಟೇಲ್ ಆಗಿ ನಿಮಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಬ್ಯಾಚ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಸ್ಕ್ರೀನ್ ಮೇಲೆ ನಾನು ನಿಮ್ಗೆ ಹಾಕಿದ್ದೀನಿ. ಬೇಕು ಅಂದರೆ ನೀವು ಅದನ್ನು ಒಂಚೂರು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಎಕ್ಸ್ಪ್ಲನೇಷನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಎಕ್ಸ್ಪ್ಲನೇಷನು ಇವಾಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯೋ ಇದೇ ಆಗಿರುತ್ತೆ. ಓಕೆ, ಸೊ ನಾವು ಈಗ ಬ್ಯಾಚ್ ಆಪ್ರೇಟಿಂಗ್ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗ್ತಿತ್ತು ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡೋದಕ್ಕೋಸ್ಕರ ಒಂದು ಸ್ಕ್ರೀನ್ ಮೇಲೆ ನಿಮಗೆ ನಾನು ರಿಯಲ್ ಟೈಮ್ ಎಕ್ಸಾಂಪಲ್ ಹಾಕಿದ್ದೀನಿ. ಅದಕ್ಕಿಂತ ಮೊದಲು ಡೀಟೇಲ್ ಆಗಿ ಒಂದ್ಸಲ ನೋಡಿ ಬರೋಣ. ಸೊ ಬ್ಯಾಚ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಏನಾಗ್ತಿತ್ತು ಅಂದರೆ, ಸಪೋಸ್ ದೇರ್ ಆರ್ ಮಲ್ಟಿಪಲ್ ಯೂಸರ್ಸ್, ಯೂಸರ್ 1, ಯೂಸರ್ 2, ಯೂಸರ್ 3, ಸೊ ಆನ್. ಸೊ ಈ ರೀತಿ ಯೂಸರ್ ಏನು ಮಾಡಿರ್ತಿದ್ರು, ತಮ್ಮ ಪ್ರೋಗ್ರಾಮನ್ನು ಬರೆದಿರ್ತಿದ್ರು, ತಮಗೆ ಬೇಕಾಗಿರೋ ಡೇಟಾ ಏನು ಮಾಡಿರ್ತಿದ್ರು, ರೆಡಿ ಮಾಡಿರ್ತಿದ್ರು. ಸೊ ಈ ಡೇಟಾ ಎಲ್ಲಿ ಲೋಡ್ ಆಗ್ತಿತ್ತು ಅಂದರೆ, ಇಟ್ ಈಸ್ ಲೋಡೆಡ್ ಇಂಟು ಪಂಚ್ ಕಾರ್ಡ್. ಅಂದರೆ ಓಲ್ಡನ್ ಡೇಸಲ್ಲಿ ಪಂಚ್ ಕಾರ್ಡ್ ಅಂತ ಇರ್ತಿತ್ತು, ಅದಕ್ಕೆ ಮ್ಯಾಗ್ನೆಟಿಕ್ ಟೇಪ್ ಅಂತ ಕೂಡ ಹೇಳ್ತೀವಿ ನಾವು. ಸೊ ಈ ಪಂಚ್ ಕಾರ್ಡಲ್ಲಿ ತಮ್ಮ ಡೇಟಾನ ಅಥವಾ ಪ್ರೋಗ್ರಾಮನ್ನು ಲೋಡ್ ಮಾಡಿ ಇಟ್ಕೊಂಡಿರ್ತಿದ್ರು ಅವರು. ಸೊ ಈ ರೀತಿ ತಮ್ಮದು ಏನು ಪ್ರೋಗ್ರಾಮ್ ಇದೆ ಎಲ್ಲ ಪ್ರೋಗ್ರಾಮು ಮಲ್ಟಿಪಲ್ ಪಂಚ್ ಕಾರ್ಡಲ್ಲಿ ಲೋಡ್ ಆಗಿರ್ತಿತ್ತು. ಈ ಪೂರ್ತಿ ಸೆಟ್ ಆಫ್ ಪಂಚ್ ಕಾರ್ಡನ್ನು ಏನು ಮಾಡ್ತಿದ್ರು, ಆಪ್ರೇಟರ್ಗೆ ಹೋಗಿ ಕೊಡಬೇಕಿತ್ತು. ಸೊ ಇದೆಲ್ಲ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ಇದು ಇತ್ತೀಚೆಗೆ ಬಂದಿರೋ ಆಪ್ರೇಟಿಂಗ್ ಸಿಸ್ಟಮ್ ಅಲ್ಲ, ಇಟ್ ಈಸ್ ವೆರಿ ಓಲ್ಡ್ ಆಪ್ರೇಟಿಂಗ್ ಸಿಸ್ಟಮ್. 1950 to 1960 ಆ ಟೈಮಲ್ಲಿ ಬ್ಯಾಚ್ ಆಪ್ರೇಟಿಂಗ್ ಸಿಸ್ಟಮನ್ನು ಯೂಸ್ ಮಾಡ್ತಿದ್ರು. ಇವಾಗ ಯಾವ ರೀತಿ ಕಂಪ್ಯೂಟರ್ ಎಲ್ಲರ ಮನೆಯಲ್ಲೂ ಇದೆ ಅಥವಾ ಲ್ಯಾಪ್ಟಾಪ್ಸ್ ಇದೆ, ಈ ರೀತಿ ಕಂಪ್ಯೂಟರ್ ಎಲ್ಲರ ಕಡೆ ಇರ್ತಿರಲಿಲ್ಲ. ಸೊ ಎಲ್ಲಿ ರಿಸರ್ಚ್ ಸೆಂಟರ್ಗಳಿರ್ತಿತ್ತು ಅಲ್ಲಿ ಮಾತ್ರ ಕಂಪ್ಯೂಟರ್ಗಳು ಯೂಸ್ ಆಗ್ತಿತ್ತು. ಫಾರ್ ಎಕ್ಸಾಂಪಲ್ ನಾಸಾಲಿರ್ಬೋದು ಅಥವಾ ಇಂಡಿಯಲ್ಲಿ ಕನ್ಸಿಡರ್ ಮಾಡೋದಾದರೆ ಇಸ್ರೋ ಆಗಿರ್ಬೋದು. ಸೊ ಈ ರೀತಿ ಈ ರಿಸರ್ಚ್ ಸೆಂಟರ್ಗಳಂತ ಏನಿದ್ವು ಅಲ್ಲಿ ತುಂಬ ಕಂಪ್ಯೂಟರ್ಗಳು ಯೂಸ್ ಆಗ್ತಿತ್ತು. ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಮಾತ್ರ ಕಂಪ್ಯೂಟರ್ ಯೂಸ್ ಆಗ್ತಿತ್ತು. ಸೊ ಆ ಟೈಮಲ್ಲಿ ಬ್ಯಾಚ್ ಆಪ್ರೇಟಿಂಗ್ ಸಿಸ್ಟಮ್ ಇದ್ದಿದ್ದು. ಸೊ ಆಸ್ ಐ ಆಮ್ ಟೆಲ್ಲಿಂಗ್ ಯು, ಡೇಟಾ ವಿಲ್ ಬಿ ಲೋಡೆಡ್ ಇನ್ ಟು ಪಂಚ್ ಕಾರ್ಡ್ ಆ್ಯಂಡ್ ಸೆಟ್ ಆಫ್ ದೀಸ್ ಪಂಚ್ ಕಾರ್ಡ್ ವಿಲ್ ಬಿ ಗಿವನ್ ಫ್ರಾಮ್ ದ ಯೂಸರ್ ಟು ದ ಆಪ್ರೇಟರ್. ಸೊ ಆಪ್ರೇಟರ್ ಏನು ಮಾಡ್ತಿದ್ರು ಅಂದರೆ, ತುಂಬ ಯೂಸರ್ ಕಡೆಯಿಂದ ಎಲ್ಲ ಡೇಟಾನ ಕಲೆಕ್ಟ್ ಮಾಡಿ
ಸೊ ಅವುಗಳನ್ನು ಬ್ಯಾಚ್ ಆಗಿ ಡಿವೈಡ್ ಮಾಡ್ತಿದ್ರು. ಬ್ಯಾಚ್ ಆಗಿ ಯಾವ ರೀತಿ ಡಿವೈಡ್ ಮಾಡ್ತಿದ್ರು ಅಂದರೆ, ಸಿಮಿಲರ್ ಜಾಬ್ಸ್, ಸೇಮ್ ಕೆಲಸ ಯಾವ್ಯಾವ ಇದೆ ಅವನ್ನ ಗ್ರೂಪ್ ಮಾಡಿ ಬ್ಯಾಚ್ ವೈಸ್ ಡಿವೈಡ್ ಮಾಡಿ, ಬ್ಯಾಚ್ ಒನ್ನಲ್ಲಿ ಮಲ್ಟಿಪಲ್ ಜಾಬ್ಸ್, ಬ್ಯಾಚ್ 2 ಅದರಲ್ಲಿ ಮಲ್ಟಿಪಲ್ ಜಾಬ್ಸ್, ಬ್ಯಾಚ್ 3 ಮಲ್ಟಿಪಲ್ ಜಾಬ್ಸ್, ಈ ರೀತಿ ಬ್ಯಾಚ್ ವೈಸ್ ಮಾಡಿ ಇಟ್ಕೊಂಡಿರ್ತಿದ್ರು. ಸೊ ಒಂದೊಂದೇ ಬ್ಯಾಚನ್ನು ಆಪರೇಟಿಂಗ್ ಸಿಸ್ಟಮ್ಗೆ ಕೊಡ್ತಿದ್ರು. ಆಪರೇಟಿಂಗ್ ಸಿಸ್ಟಮಿಂದ ಅದು ಸಿ ಪಿ ಯುಗೆ ಹೋಗ್ತಿತ್ತು. ಸಿ ಪಿ ಯುಯಿಂದ ಎಕ್ಸಿಕ್ಯೂಷನ್ ಮುಗಿಸ್ಕೊಂಡು ಆಮೇಲೆ ರಿಸಲ್ಟ್ ಮತ್ತೆ ಪಂಚ್ ಕಾರ್ಡಲ್ಲಿ ಸಿಗ್ತಿತ್ತು. ಸೊ ಇಲ್ಲಿ ಏನು ಪ್ರಾಬ್ಲಮ್ ಇತ್ತು, ನಿಮ್ಗೊಂದು ಡೈಗ್ರಾಮ್ ಕೂಡ ಹಾಕಿದ್ದೇನೆ ನಾನು ಈಸಿಲಿ ಅರ್ಥ ಮಾಡಿಸೋದಕ್ಕೆ. ಇಲ್ಲಿ ನೀವು ನೋಡ್ಬೋದು. ಓಕೆ, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನೀಟಾಗಿ. ಆಲ್ರೆಡಿ ಬರೆದು ಇಟ್ಕೊಂಡಿದ್ದೆ, ಬಟ್ ಪರವಾಗಿಲ್ಲ. ಇಲ್ಲಿ ನೋಡಿ. ಸೊ ಆ್ಯಸ್ ಐ ಆಮ್ ಆಲ್ರೆಡಿ ಟೆಲ್ಲಿಂಗ್ ಯು, ಯೂಸರ್, ಮಲ್ಟಿಪಲ್ ಯೂಸರ್ಸ್, ನಾಟ್ ಓನ್ಲಿ ಸಿಂಗಲ್ ಯೂಸರ್, ಇಲ್ಲಿ ತುಂಬ ಯೂಸರ್ಸ್ ಇದ್ದಾರೆ. ಈ ಯೂಸರ್ಸ್ ಏನು ಮಾಡ್ತಿದ್ರು, ತಮ್ಮ ಡೇಟಾನ ಆಪರೇಟರ್ಗೆ ಕೊಡ್ತಿದ್ರು. ಸೊ ಇವರು ಆಪರೇಟರ್ ಏನು ಮಾಡ್ತಿದ್ರು ಅಂದರೆ, ಆ ಡೇಟಾನ ಜಾಬ್ಸ್ ಆಗಿ ಮೊದಲು ಸಿಮಿಲರ್ ಜಾಬನ್ನು ಒಂದೊಂದಾಗಿ ಕಲೆಕ್ಟ್ ಮಾಡ್ತಾ ಬರ್ತಿದ್ರು. ಅದಕ್ಕೆ ಬ್ಯಾಚ್ ಅಂತ ಮಾಡ್ತಿದ್ರು. ಬ್ಯಾಚ್ 1, ಬ್ಯಾಚ್ 2 ಇಲ್ಲಿದೆ ನೋಡಿ. ಜಾಬ್ಗಳು ಕಲೆಕ್ಟಾಗಿ ಏನಾಗ್ತಿತ್ತು, ಬ್ಯಾಚ್ ಆಗ್ತಿತ್ತು. ಸೊ ಈ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ಗೆ ಕೊಡ್ತಿದ್ರು. ಆಪರೇಟಿಂಗ್ ಸಿಸ್ಟಮ್ ಏನು ಮಾಡ್ತಿತ್ತು ಅಂದರೆ, ಹಾರ್ಡ್ವೇರ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ, ಅಂದರೆ ಸಿ ಪಿ ಯು ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿತ್ತು. ಸಿ ಪಿ ಯುಗೆ ಡೇಟಾ ಹೋಗ್ತಿತ್ತು. ಸಿ ಪಿ ಯು ಏನು ಮಾಡ್ತಿತ್ತು ಅಂದರೆ, ಏನೇನು ಎಕ್ಸಿಕ್ಯೂಷನ್ ಇದೆ, ಏನೇನು ಕಂಪ್ಯೂಟೇಷನ್ಸ್ ಇದೆ ಅದೆಲ್ಲ ಕಂಪ್ಲೀಟ್ ಮಾಡ್ತಿತ್ತು. ಕಂಪ್ಲೀಟ್ ಮಾಡಿ ಫೈನಲ್ ಆಗಿ ಔಟ್ಪುಟ್ ಬರ್ತಿತ್ತು. ಇಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಕೂಡ ಇತ್ತು. ಏನು ಪ್ರಾಬ್ಲಮ್ ಅಂದರೆ, ಯಾವುದೇ ಪ್ರಾಸೆಸ್, ಇಲ್ಲಿ ಜಾಬ್ ಅಂತ ಏನು ಬರ್ತಿದ್ದೀನಿ, ದಟ್ ಈಸ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಇಟ್ ಈಸ್ ಕೈಂಡ್ ಆಫ್ ಪ್ರಾಸೆಸ್ ಅಂದರೆ ದ ಪ್ರೋಗ್ರಾಮ್ ವಿಚ್ ಈಸ್ ಇನ್ ಎಕ್ಸಿಕ್ಯೂಷನ್. ಯಾವ್ದು ಎಕ್ಸಿಕ್ಯೂಟಲ್ಲಿ ಇದೆಯೋ ಅದಕ್ಕೆ ಪ್ರಾಸೆಸ್ ಅಂತ ಕರಿತೀವಿ. ಈ ಪ್ರಾಸೆಸ್ಗೆ ಕೆಲವು ಸಲ ಏನಾಗ್ತಿತ್ತು ಅಂದರೆ, ಇನ್ಪುಟ್ ಅಥವಾ ಔಟ್ಪುಟ್ ಡಿವೈಸನ್ನು ಎಕ್ಸೆಸ್ ಮಾಡೋ ಪರಿಸ್ಥಿತಿ ಬರ್ತಿತ್ತು. ಈಗ ಎಕ್ಸಿಕ್ಯೂಟ್ ಆಗೋ ಟೈಮಲ್ಲಿ ಯಾವುದೋ ಒಂದನ್ನು ಪ್ರಿಂಟ್ ಮಾಡೋದಾಗಿರ್ಬೋದು, ಅಥವಾ ಯಾವುದೋ ಇನ್ಪುಟ್ ಡಿವೈಸನ್ನು ಎಕ್ಸೆಸ್ ಮಾಡಿ ಡೇಟಾ ತೊಗೊಳ್ಳೋದಾಗಿರ್ಬೋದು. ಈ ರೀತಿ ಬಂದಾಗ ಆ ಪ್ರಾಸೆಸ್ ಏನಾಗ್ತಿತ್ತು ಅಂದರೆ, ಸಿ ಪಿ ಯುಯಿಂದ ಹೊರಗಡೆ ಹೋಗಿ ಐ ಒ ಎಕ್ಸೆಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಐ ಒ ಅಂದರೆ ಇನ್ಪುಟ್ ಔಟ್ಪುಟನ್ನು ಎಕ್ಸೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿತ್ತು. ಈ ಟೈಮಲ್ಲಿ ಸಿ ಪಿ ಯು ಏನಾಗ್ತಿತ್ತು ಅಂದರೆ, ಖಾಲಿ ಕೊಡ್ತಿತ್ತು. ಈ ಖಾಲಿ ಕೊಡೋದಕ್ಕೆ ನಾವೇನಂತ ಕರಿತೀವಿ, ಐಡಲ್ ಸ್ಟೇಟ್ ಅಂತ ಕರಿತೀವಿ. ಯೂಶಲಿ ನಾವು ಏನು ಮಾಡಬೇಕು ಅಂದರೆ, ಸಿ ಪಿ ಯು ಪರ್ಫಾರ್ಮೆನ್ಸ್ನ ಇನ್ಕ್ರೀಸ್ ಮಾಡಬೇಕಂದ್ರೆ ಸಿ ಪಿ ಯು ಯಾವತ್ತೂ ಐಡಲ್ ಸ್ಟೇಟಲ್ಲಿ ಇರಬಾರ್ದು. ಸೊ ಆದಷ್ಟು ರಿಕ್ವೆಸ್ಟ್ಗಳನ್ನು ತೊಗೊಳ್ತಾ ಇರಬೇಕು, ಪ್ರಾಸೆಸ್ ಮಾಡ್ತಾ ಇರಬೇಕು, ಕೊಡ್ತಾ ಇರಬೇಕು. ಸಿ ಪಿ ಯುನ ಖಾಲಿ ಕೂಡಿಸಬಾರ್ದು. ವಿ ಹ್ಯಾವ್ ಟು ಮೇಕ್ ಬೆಟರ್ ಯುಟಿಲೈಸೇಷನ್ ಆಫ್ ಸಿ ಪಿ ಯು. ಸೊ ಈ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮಲ್ಲಿ ಈ ಪ್ರಾಬ್ಲಮ್ ಇತ್ತು. ಕೆಲವು ಸಲ ಏನಾಗ್ತಿತ್ತು, ಐಡಲ್ ಸ್ಟೇಟಲ್ಲಿ ಸಿ ಪಿ ಯು ಉಳ್ಕೊಳ್ತಿತ್ತು. ಎರಡನೇ ಪ್ರಾಬ್ಲಮ್ ಏನು ಅಂದರೆ, ಬಿಕಾಸ್ ಆಫ್ ದ process has been divided into multiple jobs, user might have to wait for longer time. ತುಂಬ ಡಿಲೇ ಆಗೋ ಚಾನ್ಸಸ್ ಇತ್ತು. ನಿಮಗೆ ಔಟ್ಪುಟ್ ಕೂಡ ಆಪರೇಟರೇ ತಂದು ಕೊಡ್ತಿದ್ರು ಇನ್ ಟರ್ಮ್ಸ್ ಆಫ್ ಪಂಚ್ ಕಾರ್ಡ್ಸ್ ಮೂಲಕನೇ ನಿಮಗೆ ಔಟ್ಪುಟ್ ಸಿಗ್ತಿತ್ತು. ಬಟ್ ಯಾವಾಗ ಸಿಗುತ್ತೆ ಅನ್ನೋದನ್ನು ಗ್ಯಾರಂಟಿಲಿ ಹೇಳೋಕ್ಕೆ ಆಗ್ತಿರ್ಲಿಲ್ಲ. ಇವತ್ತೇ ಸಿಗ್ಬೋದು, 1 ತಿಂಗಳಾಗ್ಬೋದು, 2 ಮಂತ್ಸ್ ಆಗ್ಬೋದು. ಸೊ ಈ ರೀತಿ ತುಂಬ ಟೈಮ್ ತೊಗೊಳ್ತಿತ್ತು. ಯಾಕೆಂದರೆ ಜಾಬ್ ಬ್ಯಾಚ್ ವೈಸ್ ಎಕ್ಸಿಕ್ಯೂಟ್ ಆಗಬೇಕು, ಆಮೇಲೆ ಮತ್ತೆ ನಿಮಗೆ ರಿಸಲ್ಟನ್ನು ಹುಡುಕಿ ತಂದು ಕೊಡಬೇಕು. ಇದಕ್ಕೆ ತುಂಬ ಟೈಮ್ ಆಗ್ತಿತ್ತು. ಸೊ ದಿಸ್ ಈಸ್ ಹೌ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಟು ವರ್ಕ್. ಓಕೆ, ಇದರ ಕೆಲವು ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಅಂತ ನಾನು ಹಾಕಿದ್ದೀನಿ. ತುಂಬ ಅಡ್ವಾಂಟೇಜ್ಗಳು ಯೂಶಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ದು ಅಡ್ವಾಂಟೇಜ್ಗಳು ಕೇಳೋದಿಲ್ಲ. ಸೊ ಡೋಂಟ್ ವರಿ ಅಬೌಟ್ ದಟ್. ಸೊ ಇಲ್ಲಿ ಒಂದು ಸ್ಕ್ರೀನ್ ಮೇಲೆ ನಿಮಗೆ ಡೈಗ್ರಾಮ್ ಕಾಣಿಸ್ತಿರ್ಬೋದು. ಈಗೇನು ಪ್ರೀವಿಯಸ್ ಡೈಗ್ರಾಮ್ ನೋಡಿದ್ರು ಅದರದ್ದು ಸ್ಟೆಪ್ಸ್ ಫ್ಲೋ ರೀತಿ ನಾನು ಹಾಕಿದ್ದೀನಿ ಅಷ್ಟೇ. ಇನ್ಪುಟ್ ಕೊಡೋದು, ಜಾಬ್ ಡಿವೈಡ್ ಆಗೋದು, ಆಮೇಲೆ ಬ್ಯಾಚ್ ಆಗೋದು, ಬ್ಯಾಚಿಂದ ಆಪರೇಟಿಂಗ್ ಸಿಸ್ಟಮಿಂದ ಸಿ ಪಿ ಯು, ಅದೇ ಹಾಕಿದ್ದೀನಿ ನಾನು. ನೆಕ್ಸ್ಟ್ ಇಲ್ಲೊಂದು ರಿಯಲ್ ಲೈಫ್ ಎಕ್ಸಾಂಪಲನ್ನು ತೊಗೊಂಡಿದ್ದೆ ನಾನು. ಲೈಕ್ ಇಲ್ಲಿ ಸ್ಕ್ರೀನ್ ಮೇಲೆ ಇರೋ ರಿಯಲ್ ಲೈಫ್ ಎಕ್ಸಾಂಪಲ್ಗಿಂತ ಇನ್ನೊಂದು ಹೇಳ್ತೀನಿ ನೋಡಿ. ಸಪೋಸ್ ನಿಮ್ಮ ಕಂಪ್ಯೂಟರ್ ಲ್ಯಾಬಲ್ಲಿ 25 ಕಂಪ್ಯೂಟರ್ ಇದೆ ಅಂತ ಅಂದ್ಕೊಳ್ಳಿ. ಬಟ್ ನಿಮ್ಮ ಕ್ಲಾಸಲ್ಲಿ 100 ಮೆಂಬರ್ಸ್ ಇದ್ದೀರಿ. ಸೊ ನಿಮಗೆ ಲ್ಯಾಬ್ ಕಲಿಸ್ಬೇಕು, ಯಾವುದೇ ಪ್ರೋಗ್ರಾಮಿಂಗ್ ಕಲಿಸ್ಬೇಕು. ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಈ 100 ಮೆಂಬರ್ಸನ್ನ ಬ್ಯಾಚ್ ವೈಸ್ ಡಿವೈಡ್ ಮಾಡ್ತಾರೆ. 25 ಮೆಂಬರ್ಸ್ ಒಂದು ಬ್ಯಾಚ್, ಮತ್ತು ಇನ್ನು 25 ಮೆಂಬರ್ಸ್ ಅನದರ್ ಬ್ಯಾಚ್, 25 B1, B2, B3, B4. ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ದಸ್. ಇಲ್ಲಿ ನಿಮಗೆ ಇಂಡಿವಿಜುವಲ್ ಒಂದೊಂದೇ ಕಂಪ್ಯೂಟರ್ ಸಿಗುತ್ತೆ ನಿಮ್ಮ ಕಂಪ್ಯೂಟರ್ ಲ್ಯಾಬಲ್ಲಿ ಈಗಿನ ಟೈಮಲ್ಲಿ. ಬಟ್ ನಾನು ಬ್ಯಾಚ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಒಂದೊಂದೇ ಬ್ಯಾಚನ್ನು ಏನು ಮಾಡ್ತಿದ್ರು, ಕಂಪ್ಯೂಟರ್ ಲ್ಯಾಬಿಗೆ ಕಳಿಸ್ತಿದ್ರು. ಸೊ ನಿಮ್ಮದು ಲ್ಯಾಬ್ ಪ್ರಾಕ್ಟಿಕಲ್ಸ್ ಎಲ್ಲ ಮುಗಿದ್ಮೇಲೆ ಇನ್ನೊಂದು ಬ್ಯಾಚನ್ನು ತೊಗೊಂಡು ಕಳಿಸ್ತಾ ಇದ್ರು. ಇದೇ ರೀತಿ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ವರ್ಕ್ ಆಗ್ತಿತ್ತು. ಬಿಗ್ಗೆಸ್ಟ್ ಪ್ರಾಬ್ಲಮ್ಸ್ ಎರಡು. ಒಂದು, ಯೂಸರ್ ಆಪರೇಟಿಂಗ್ ಸಿಸ್ಟಮ್ ಜೊತೆಗೆ ಡೈರೆಕ್ಟಾಗಿ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಎರಡನೇದು, ಕೆಲವು ಸಲ ಸಿ ಪಿ ಯು ಏನಾಗ್ತಿತ್ತು, ಐಡಲ್ ಸ್ಟೇಟಲ್ಲಿ ಕೂಡೋದು ಪರಿಸ್ಥಿತಿ ಬರ್ತಿತ್ತು. ಸೊ ಈಗ ನೀವು ಅಡ್ವಾಂಟೇಜಸ್ ಅಂತ ಇದೆ. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು. ತುಂಬ ಅಡ್ವಾಂಟೇಜಸ್ ಇಲ್ಲ.
ಇಲ್ಲಿ ಬೆಟರ್ ಸಿ ಪಿ ಯುಟಿಲೈಸೇಷನ್ ಅಂತ ಹಾಕಿದ್ದೇನೆ, ಆದರೂ ಕೂಡ ಸಿ ಪಿ ಯು ಐಡಲ್ ಸ್ಟೇಟಲ್ಲಿ ಇರೋ ಚಾನ್ಸಸ್ ತುಂಬ ಇರ್ತಿತ್ತು. ಸೊ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇರೋದು ಇದರದ್ದು. ಅಂದರೆ ಓಲ್ಡನ್ ಡೇಸಲ್ಲಿ ಅದೇ ರೀತಿ ಆಪ್ರೇಟಿಂಗ್ ಸಿಸ್ಟಮ್ ಇರೋದ್ರಿಂದ ಈಗಿನ ಆಪ್ರೇಟಿಂಗ್ ಸಿಸ್ಟಮ್ ಕನ್ಸಿಡರ್ ಮಾಡಿದರೆ ತುಂಬ ಡಿಸ್ಅಡ್ವಾಂಟೇಜಸ್ ಇದೆ. ಸೊ ನೀವು ನೋಡಿ, ನೋ ಯೂಸರ್ ಇಂಟ್ರಾಕ್ಷನ್, ಯೂಸರ್ ಕೆನಾಟ್ ಸ್ಟಾಪ್ ಆರ್ ಮಾಡಿಫೈ ದ ಪ್ರೋಗ್ರಾಮ್ ವೈಲ್ ಇಟ್ ಈಸ್ ರನ್ನಿಂಗ್. ಒಂದ್ಸಲ ರನ್ನಿಂಗ್ ಸ್ಟಾರ್ಟ್ ಆಗಿತ್ತು ಅಂದರೆ ಅದನ್ನು ಮಾಡಿಫೈ ಅಥವಾ ಸ್ಟಾಪ್ ಮಾಡಲಿಕ್ಕೆ ಬರ್ತಿರಲಿಲ್ಲ. ಲಾಂಗ್ ವೇಟಿಂಗ್ ಟೈಮ್, ಡಿಫಿಕಲ್ಟ್ ಡಿಬಗ್ಗಿಂಗ್, ನೋ ಇಮಿಡಿಯೇಟ್ ರೆಸ್ಪಾನ್ಸ್, ನಾಟ್ ಸೂಟಬಲ್ ಫಾರ್ ಇಂಟ್ರಾಕ್ಟಿವ್ ಅಪ್ಲಿಕೇಶನ್ಸ್. ಸೊ ಈ ರೀತಿ ಎಲ್ಲ ಇದರದ್ದು ಡಿಸ್ಅಡ್ವಾಂಟೇಜ್ ಇತ್ತು. ಸೊ ದಿಸ್ ಈಸ್ ಆಲ್ ಅಬೌಟ್ ಹೌ ಬ್ಯಾಚ್ ಆಪ್ರೇಟಿಂಗ್ ಸಿಸ್ಟಮ್ ಈಸ್ ಯೂಸ್ ಟು ವರ್ಕ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಮಲ್ಟಿ ಪ್ರೋಗ್ರಾಮಿಂಗ್, ಮಲ್ಟಿ ಟಾಸ್ಕಿಂಗ್ ಆ್ಯಂಡ್ ಟೈಮ್ ಶೇರಿಂಗ್ ಟುಗೆದರ್ ಹೇಳ್ತೇನೆ. ಆದಷ್ಟು ಕಡಿಮೆ ಟೈಮಲ್ಲಿ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಕೀಪ್ ಆನ್ ವೇಟಿಂಗ್ ಫಾರ್ ದ ವಿಡಿಯೋಸ್. As soon we are going to start full-fledged classes. I am planning to upload at least 2 or 3 videos in a day. Thank you.